ನಮಸ್ಕಾರ ಸ್ನೇಹಿತರೆ. ನೋಡಿ, ನಾನು ಇದೊಂದು 45 ದಿನಕ್ಕೆ ಮುಂಚೆ, 45 ಇಲ್ಲ, ಇವತ್ತು 40 ದಿನಕ್ಕೆ ಮುಂಚೆ ನಾನು ನನ್ನ ತೋಟದಲ್ಲಿ ಹಸಿರೆಲೆ ಗೊಬ್ಬರಕ್ಕೆ ಈ ಬೀಜ ಬಿತ್ತಿದ್ದೆ, ಸೆಣಬು ಮತ್ತು ಡಯಾಂಚ. ನೋಡಿ, ಈಗ ಕಡಿಮೆ ಅಂದ್ರೂ ಒಂದು 5 ಅಡಿ ಬಂದಿದೆ, ನನ್ನಷ್ಟು ಉದ್ದ ಬಂದಿದೆ. ಇದು ಇನ್ನೂ ಒಂದು 10 ದಿನ ಕಳೆದ್ರೆ ಈ ಮಟ್ಟಕ್ಕೆ ಬರುತ್ತೆ. ಇದು ಅಂದರೆ ಇದು ಹಸಿರೆಲೆ ಗೊಬ್ಬರ ಇಡೀ ತೋಟಕ್ಕೆ ಮಲ್ಟಿ ಮಾಡಿದ್ರೆ ಎಷ್ಟು ಗೊಬ್ಬರ ಆಗ್ಬೋದು. ಇದು ಖರ್ಚು ವೆಚ್ಚಗಳು ಹೇಳ್ಬೇಕಂದ್ರೆ 1 ಎಕರೆ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಒಂದು 15 kg ಬೀಜ ಬೇಕು. 1 kg ಬೀಜ ಇವತ್ತಲ್ಲ 80 ರೂಪಾಯಿಂದ 100 ರೂಪಾಯಿ, 1300 ರೂಪಾಯಿ ಬೀಜ ಆಯಿತು. ಟ್ಯಾಕ್ಟ್ರ್ ಉಳುಮೆಗೆ ಒಂದು 1000 ರೂಪಾಯಿ, 2300 ರೂಪಾಯಿ. ಮತ್ತು ಇದನ್ನು ಮಲ್ಚ್ ಮಾಡೋದಕ್ಕೆ ಮತ್ತೆ ಇನ್ನೊಂದು 1000 ರೂಪಾಯಿ ಟ್ಯಾಕ್ಟ್ರ್ ಬಾಡಿಗೆ ಆಗ್ಬೋದು. ಅಂದರೆ ಒಂದು 3-3,500 ರೂಪಾಯಿಲಿ ಯಾವ ಪ್ರಮಾಣದಲ್ಲಿ ನನ್ನ ತೋಟಕ್ಕೆ ಇದು ಗೊಬ್ಬರ ಆಗ್ಬೋದು. ನೋಡಿ, ಸಾವಯವ ಕೃಷಿಯಲ್ಲಿ ತುಂಬ ಖರ್ಚು ಕಡಿಮೆ. ಆಮೇಲೆ ಇಲ್ಲಿ ಕಳೆ ಇಲ್ಲ, ಕಳೆ ನಿರ್ಮೂಲನೆ ಆಗುತ್ತೆ. ಆಮೇಲೆ ಭೂಮಿ ತಂಪಾಗಿರುತ್ತೆ. ಮೂರನೇದು ಸಾವಯವ ಇಂಗಾಲಕ್ಕೆ ಈ ತ್ಯಾಜ್ಯ ಭೂಮಿ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ. ಇದರ ಪ್ರತಿಫಲನೆ ನನ್ನ ತೋಟದಲ್ಲಿ ನೀವು ಎಲ್ಲೇ ನೋಡಿದ್ರೂ ನೋಡಿ, ಅಡಿಕೆ ಎಲ್ಲನೂ ನೋಡಿ, ಇದರಲ್ಲಿ ಯಾವ ಮಟ್ಟಕ್ಕೆ ಇದೆ ನೋಡಿ ಅಡಿಕೆ. ನೋಡಿ, ಇವೆಲ್ಲನೂ 4 ವರ್ಷದ ಗಿಡ ಅಂತ ಯಾರೂ ಹೇಳೋದಿಲ್ಲ. 4 ವರ್ಷದ ಮೇಲೆ 4 ತಿಂಗಳು. ಆಮೇಲೆ ಗಿಡದ ಫಲವತ್ತತೆ ನೋಡಿದ್ರೆ, ಆ ಗಿಡದ ಆರೋಗ್ಯ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ, ಭೂಮಿ ಫಲವತ್ತತೆ ಇರೋದ್ರಿಂದ ಗಿಡದ ಆರೋಗ್ಯ. ಕೆಲವು ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ, ಯಾಕೋ ನಮ್ಮ ತೋಟದಲ್ಲಿ ಗಿಡ ಬೆಳವಣಿಗೆ ಇಲ್ಲ, ಯಾಕೋ ಒಂಥರ ಒದ್ದಾಡ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಈ ಮೆಥಡು ನಾನು ಕಂಡುಕೊಂಡಿರೋ ಒಂದು ಮೆಥಡು, ಆ ಗಿಡ ಆರಾಮಾಗಿದೆ, ಒಳ್ಳೆ ಸುಖವಾಗಿ ಬೆಳೀತಾ ಇದೆ, ಒಳ್ಳೆ ಇಳುವರಿನೂ ಬರ್ತಾಯಿದೆ. ಇದು ನಾನು ಕೃಷಿ ಸ್ಟಾರ್ಟ್ ಮಾಡಿದಾಗ ನನಗೇನೂ ಗೊತ್ತಿಲ್ಲ, ಆದ್ರೂ ಗಿಡಗಳು ಆರೋಗ್ಯವಾಗಿರೋದಕ್ಕೆ ಅದಕ್ಕೆ ಅಟ್ಮಾಸ್ಫಿಯರ್ ಅಂದರೆ ಅದಕ್ಕೊಂದು ವಾತಾವರಣ ಯಾವ ಥರ ಇರಬೇಕು ಅಂತ ನಾನು ತುಂಬ ವೀಡಿಯೋಗಳು ಸರ್ಚ್ ಮಾಡಿದಾಗ ಕೆಲವೊಂದು ವೀಡಿಯೋಗಳು ನನಗೆ ಇಷ್ಟ ಆಯಿತು. ಒಂದು 16 ವೀಡಿಯೋಗಳು ನೋಡಿದಾಗ ಅದರಲ್ಲಿ 1-2 ನನಗೆ ಇಷ್ಟ ಆಯಿತು. ಅದೇ ರೀತಿ ನಾನು ಅಳವಡಿಸ್ಕೊಂಡಿದ್ದು. ನನಗೇನು ಗೊತ್ತಾಯ್ತು ಅಂದರೆ, ಆ ಭೂಮಿಗೆ ಮಲ್ಚಿಂಗ್ ಇರಬೇಕು, ಹಸಿರೆಲೆ ಗೊಬ್ಬರಗಳು ಜಾಸ್ತಿ ಇರಬೇಕು, ಆಮೇಲೆ ಸಾವಯವ ತ್ಯಾಜ್ಯಗಳು ಜಾಸ್ತಿ ಇರಬೇಕು, ಭೂಮಿ ಒಣಗೋದಕ್ಕೆ ಬಿಡಬಾರ್ದು, ಅಂದರೆ ಭೂಮಿ ಬಿಸಿಲಿಗೆ ಕಾಯೋಕ್ಕೆ ಬಿಡಬಾರ್ದು. ಇವೆಲ್ಲ ಮನದಟ್ಟು ಮಾಡಿಕೊಂಡು ನಾನು ನೋಡಿ, ಇದು 4 ವರ್ಷದ ಮೇಲೆ 4 ತಿಂಗಳ ಅಡಿಕೆ ಗಿಡ ತುಂಬ ಚೆನ್ನಾಗಿದೆ. ಕೆಲವೊಂದು ವೀಡಿಯೋಗಳು ನೋಡ್ತಾ ಇರ್ತೀನಿ, ನಮ್ಮ ಗಿಡ ಯಾಕೋ ಬೆಳವಣಿಗೆ ಇಲ್ಲ, ಒದ್ದಾಡ್ತಾ ಇದೆ. ಇವೆಲ್ಲ ನಾನು ನೋಡಿದಾಗ ನೋಡಿ, ನಾನು ಅಳವಡಿಸ್ಕೊಂಡಿರೋ ಒಂದು ಪದ್ಧತಿ ನನಗೆ ಒಂಥರ ಇದು ಕೆಲಸ ಮಾಡಿದೆ. ನೋಡಿ, ಅಡಿಕೆ ಒಂಬಾಳೆ ನೋಡಿ, ಇದರಲ್ಲಿ 10 ಹಿಂಗಾರ ಇದೆ. ಆಮೇಲೆ ಈ ಸಾವಯವ ಕೃಷಿಲಿ ನಮಗೆ ಖರ್ಚು ಇರೋದಿಲ್ಲ. ಉದಾಹರಣೆಗೆ ಹಸಿರೆಲೆ ಗೊಬ್ಬರ, ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಆ 3000 ರೂಪಾಯಿಲಿ ಎಷ್ಟು ಚೆನ್ನಾಗಿ ನೋಡಿ ಗಿಡಗಳೆಲ್ಲ. ಆಮೇಲೆ ನಾವು ತೋಟಕ್ಕೆ ಒಂದು ಲೇಬರ್ನ ಮಾಡ್ಕೊತೀವಂದರೆ ಒಂದು ದಿನಕ್ಕೆ ಒಂದು 700 ರೂಪಾಯಿ, ಒಂದು ತಿಂಗಳಿಗೆ ಒಂದು 21,000 ಆಯಿತು. ಅದೇ ಒಂದು ವರ್ಷಕ್ಕೆ 21,000 ಇಂಟು 12 ತಿಂಗಳು 2,52,000 ಆಯಿತು ಒಂದು ವರ್ಷಕ್ಕೆ ಒಬ್ಬ ಲೇಬರ್ಗೆ. ಆ 2,52,000 ಖರ್ಚು ಮಾಡೋ ಬದಲು ವರ್ಷದಲ್ಲಿ 2 ಸರಿ ಹಸಿರೆಲೆ ಗೊಬ್ಬರ ಬಿತ್ತಿದ್ರೆ, ಇದಕ್ಕೆ ಈ ಥರ ಇದ್ದಾಗ, ಈ ರೀತಿ ಇದ್ದಾಗ ನಮಗಿಲ್ಲಿ ಒಬ್ಬ ಲೇಬರ್ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಇಷ್ಟೊಂದು ಕಳೆಯಲ್ಲಿ ಅವ್ರು ಏನೂ ಮಾಡೋದಿಲ್ಲ. ನಾವು ಹೀಗೇ ಬಿಟ್ಬಿಟ್ಟು ಮತ್ತೆ ಬೇಕಾದರೆ ರೋಟಾವೇಟರ್ ಓಡಿಸ್ಬೋದು, ಇಲ್ಲ ಅಂದರೆ ಒಂದು ಬ್ರಷ್ ಕಟ್ರಲ್ಲೇ ಮಲ್ಚ್ ಮಾಡ್ಬೋದು. ಆವಾಗ ಲೇಬರ್ ಅವಾಯ್ಡ್ ಆಗುತ್ತೆ ಈ ಥರ ಹಸಿರೆಲೆ ಗೊಬ್ಬರ ಬೆಳೆದ್ರೆ. ಇವೆಲ್ಲನೂ ನಮ್ಮ ಕೃಷಿಲಿ ನಾವು ಮಾಡೋ ಒಂದು ಲಾಸ್ನ ಅವಾಯ್ಡ್ ಮಾಡೋದು, ಕೃಷಿಯಲ್ಲಿ ನಮಗಾಗೋ ಒಂದು ನಷ್ಟನ ಅವಾಯ್ಡ್ ಮಾಡೋದು. ಆಮೇಲೆ ನೋಡಿ, ತೋಟ ಎಷ್ಟು ಸಂಪಾಗಿದೆ. ಯಾವುದೇ ಗಿಡಗಳ ಒಂದು ಆರೋಗ್ಯನೂ ಹಾಳಾಗಲಿಲ್ಲ, ಗಿಡ ತಂಪಾಗಿದೆ, ಭೂಮಿ ಒಂಥರ ಮಲ್ಚಾಗಿರೋದ್ರಿಂದ ತೇವಾಂಶ ಆರ್ತಾ ಇಲ್ಲ. ಯಾವುದೇ ಒಂದು ಸಾವಯವ ಕೃಷಿಲಿ ಜೈವಿಕ ಜೀವಾಣುಗಳ ಪಾತ್ರ ತುಂಬ ಮುಖ್ಯ. ಯಾಕಂದರೆ ನಾವೇನೇ ಹಸಿರೆಲೆ ಗೊಬ್ಬರ ಹಾಕ್ಬೋದು, ಬೆಳೆಸ್ಬೋದು, ಇಲ್ಲ ಸಾವಯವ ತ್ಯಾಜ್ಯಗಳೆಲ್ಲನೂ ಭೂಮಿಗೆ ಮಲ್ಚ್ ಮಾಡ್ಬೋದು. ಅದೆಲ್ಲನೂ ಚೆನ್ನಾಗಿ ಕಳೆದು ಅದು ಗೊಬ್ಬರವಾಗಿ ಕನ್ವರ್ಟ್ ಆಗಿ ಅದು ಗಿಡಕ್ಕೆ ಪೋಷಕಾಂಶಗಳು ಸಿಗಬೇಕಂದ್ರೆ ಈ ಜೈವಿಕ ಜೀವಾಣುಗಳು ತುಂಬ ಮುಖ್ಯ. ಇದರಲ್ಲಿ ನೋಡಿ, ಇದರಲ್ಲಿ WDC ಇದೆ, ಇದರಲ್ಲಿ ಇವೆರಡರಲ್ಲೂ AMC ಇದೆ, ಒಂದರಲ್ಲಿ ಟ್ರೈಕೋಡರ್ಮ ಇದೆ, ಒಂದರಲ್ಲಿ ಸೂಡೋಮೋನಾಸ್ ಇದೆ. ಇವೆಲ್ಲನೂ ರೋಗ ನಿರೋಧಕ ಶಕ್ತಿನ ಅವಾಯ್ಡ್ ಮಾಡೋದು, ರೋಗ ಬರದಿರೋ ಥರ ಟ್ರೈಕೋಡರ್ಮ ಸೂಡೋಮೋನಾಸು. AMC ಬಂದು ನಮ್ಮ ಭೂಮಿ ಫಲವತ್ತತೆ ಮಾಡುತ್ತೆ, ಅಂದರೆ ಜೀವಾಣುಗಳು ಆ ಗೊಬ್ಬರನ ಅದಕ್ಕೆ ಪೋಷಕಾಂಶಗಳಾಗಿ ಕನ್ವರ್ಟ್ ಮಾಡಿ ಗಿಡಗಳು ಕೊಡ್ತವೆ. ಈ WDC ನಾವು ಹಾಕಿರೋ ಒಂದು ತ್ಯಾಜ್ಯಗಳೆಲ್ಲನೂ ಚೆನ್ನಾಗಿ ಕಳಿಯೋದಕ್ಕೆ, ಅದಕ್ಕೆ ಕೊಳೆತು ಅದು ಗೊಬ್ಬರ ಆಗೋದಕ್ಕೆ.
ಇವೆಲ್ಲ ತುಂಬ ಏನು ಕಾಸ್ಟ್ಲಿ ಬೀಳೋದಿಲ್ಲ. ಎಲ್ಲ ಏನು 1 kg AMC ಬಂದು ಒಂದು 250 ರೂಪಾಯಿ ಇರ್ಬೋದು. ಟ್ರೈಕೋಡರ್ಮಾ ಸೂಡೋಮೋನಾಸು ಒಂದು 80 ರೂಪಾಯಿ 100 ರೂಪಾಯಿ ಇರ್ಬೋದು. 200 ಲೀಟ್ರ್ ನೀರಿಗೆ ಒಂದು 1 kg ಟ್ರೈಕೋಡರ್ಮಾ ಹಾಕಿ, ಒಂದು 2 kg ಬೆಲ್ಲ ಹಾಕಿ, ಒಂದು ವಾರ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಹಿಂಗೆ ಇದೆಲ್ಲ ಮಲ್ಟಿಪಲ್ ಅಂದರೆ ಇದು ಡೆವಲಪ್ ಆಗುತ್ತೆ. ಇದನ್ನು ತಗೊಂಡಾಗ ನಾವು ಡ್ರಿಪ್ಪಲ್ಲಿ ಕೊಡ್ಬೋದು, ಇಲ್ಲ ಸ್ಪ್ರಿಂಕ್ಲರಲ್ಲಿ ಕೊಡ್ಬೋದು. ಸಾವಯವ ಕೃಷಿಯಲ್ಲಿ ಇವುಗಳ ಪಾತ್ರ ಇಲ್ಲ ಅಂದರೆ ಆ ಗಿಡಗಳಿಗೆ ಪೋಷಕಾಂಶಗಳು ಕೊರತೆ ಆಗುತ್ತೆ. ಅದೊಂದು ನಮ್ಮ ರೈತರೆಲ್ಲನೂ ಮನದಟ್ಟು ಮಾಡ್ಕೊಬೇಕು. ನಾನು ಇದಕ್ಕೆಲ್ಲನೂ ನೀರು, ಬೆಲ್ಲ, ಆಮೇಲೆ ಒಂದು 5 kg ಸಗಣಿ, ಒಂದು 5 ಲೀಟ್ರ್ ಗಂಜಲ ಹಾಕಿದ್ದೀನಿ. ಕೆಲವರೆಲ್ಲ ಬರೀ ನೀರು ಬೆಲ್ಲ ಹಾಕಿದ್ರೆ ಸಾಕು, ಬಟ್ ನನ್ನ ಹತ್ರ ಸಗಣಿ ಗಂಜಲ ಯಥೇಚ್ಛವಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಸಗಣಿ ಗಂಜಲನ ಮಿಕ್ಸ್ ಮಾಡಿದ್ದೀನಿ ನಾನು. ನೋಡಿ, ಇದೆಲ್ಲ ತೆಂಗಿನಕಾಯಿ ತರಳಾಗಿರೋದು. ಇದು 5.5 ವರ್ಷದ ಮರ. ಇದು ಒಂಥರ ಖುಷಿ ಆಗುತ್ತೆ ಇವೆಲ್ಲ ನೋಡ್ತಾ ಇದ್ರೆ. ಸುಮಾರೊಂದು 2,000 ಕಾಯಿ ಕಿತ್ತಿದ್ದೀನಿ ಇದುವರೆಗೂ ನಮ್ಮ ತೋಟದಲ್ಲಿ. ಒಂದು 60-70 ಮರದಲ್ಲಿ ಒಳ್ಳೆ ಕಾಯಿ ಬಂದಿದೆ. ಇದೆಲ್ಲ ಇನ್ನೊಂದು ಸ್ವಲ್ಪ ಬಲಿಬೇಕಿದು. ನೋಡಿ, ಸಾವಯವ ಕೃಷಿಲಿ ನಾವು ಏನು ಖರ್ಚು ಮಾಡಲಿಲ್ಲ ಅಂದ್ರೂ ನಾವು ಭೂಮಿ ಫಲವತ್ತಾಗಿ ಮಾಡ್ಕೊಂಡ್ರೆ ಎಷ್ಟು ಬೇಗ. ಇದು ಅಮ್ಮ ಮದುವೆ ನೋಡಿ, ನನ್ನ ಹೈಟಿಗೆ ಇದೆ ಇದು. ಇದು ತಿಪ್ಟೂರು ಟಾಲ್ ಇದು ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಎಳ್ನೀರು ಮಾರಿದೆ ಮೇಲ್ಗಡೆ ಎಲ್ಲನೂ. ಎಳ್ನೀರು ಅಂದರೆ ನಾವು ಗೊನೆನೇ ಕುಯಿಸ್ಲಿಲ್ಲ, ನಾವು ಬರೀ ಕಾಯಿನ ನುಲ್ಚ್ಕೊಂಡು ತಗೊಂಡು ಹೋಗ್ಬೇಕು ಅವರು. ಆ ರೀತಿ ಅಂದರೆ ಲೋಕಲಲ್ಲಿ ಮಾರೋರು ದಿನಕ್ಕೊಂದು 100-150 ಕಾಯಿ ತೊಗೊಂಡು ಹೋಗೋರು. ಯಾವ್ಯಾವುದು ಈ ಥರ ಗರಿ ಮೇಲೆ ಕೂತಿದೆಯೋ ಅವೆಲ್ಲನೂ ಕಾಯಿಗೆ ಬಿಟ್ಟಿದೆ.